ನಾನು ಎಲ್ಲಿದ್ದೀನಿ, ಯಾವ ರೋಡಲ್ಲಿದ್ದೀನಿ ದೇವರಣ್ಣ ನನಗೆ ಗೊತ್ತಿಲ್ಲ. ಡ್ರಾಪ್ ಕೊಡ್ತಿರೋ ಅಣ್ಣನ ಮಾತಾಡ್ಸೋಣ. ಅಣ್ಣ ಕಾಫಿ ಆಯ್ತಣ್ಣ? ಹಾಂ ಅಣ್ಣ ಕಾಫಿ ಆಯ್ತಾ? ಹಾಂ ಆಯ್ತು. ಆಂಟಿ ನಮಗೆ ಲಿಫ್ಟ್ ಕೊಟ್ಟು ಹೋದ್ರು ಗುರು. ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ನಾನು ನಿಮ್ಮ ಹೆಡಿ. ಸೊ ನಾವಿವತ್ತು ಮೊದಲನೇ ಬಾರಿಗೆ ಮೈಸೂರಿಂದ ಬೆಂಗಳೂರು ಟ್ರೈನಲ್ಲಿ ಹೋಗ್ತಿದ್ದೀವಿ. ಬನ್ನಿ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಟೋನಿನ ಇಲ್ಲೇ ಇದ್ದಾನೆ, ಟೋನನ್ನು ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ. 20 minutes later. ಏನು ಟ್ರೈನ್ ರೋಡಲ್ಲಿ ಹೋಗ್ತಿದೆ ಅಂತ ಅನ್ಕೊಳ್ತಿದ್ದೀರಾ? ಟ್ರೈನ್ ಮಿಸ್ ಆಯಿತು ಗುರು. ಏನು ಹಿಂಗಿದೆ ಈಗಲ್ಲಿ, ಸ್ವಲ್ಪ ಸ್ಲಮ್ ಏರಿಯಾ ಥರ ಇದೆ. ಎಷ್ಟು ಕಷ್ಟ ಇದ್ದು ಜೀವನ ಮಾಡೋಕ್ಕೆ ಇಲ್ಲಿ. ಎಲ್ಲಿದ್ದೀನಿ, ಯಾವ ರೋಡಲ್ಲಿದ್ದೀನಿ ದೇವರಣ್ಣ ನನಗೆ ಗೊತ್ತಿಲ್ಲ. ಸುಮ್ಮನೆ ಓಡಾಡ್ತಿದ್ದೀನಿ. ನಮ್ಮ ಕಿಶೋರ್ ಜೊತೆ ನನ್ನ ಈ ಥರ ಸುಮ್ಮನೆ ಊರು ಸುತ್ತೋ ಟ್ರಿಪ್ಪಿಗೆ ಕಿಶೋರು ಬರ್ತಾರೆ ಜೊತೆಗೆ. ನೋಡ್ಗುರು ಹೇಗಿದೆ ಅಂತ. ನನ್ನ ಫ್ರಾಕ್ಸ್ ಬೇರೆ ಕಿತ್ತೋಯ್ತು, ಅದರ ಹೊರಟಿದ್ದೀನಿ. ಕ್ರಾಸ್ ಮಾಡಿಬಿಡೋಣ. ಇದೇ ಟ್ರ್ಯಾಕಲ್ಲಿ ನಾನು ಬೆಂಗಳೂರು ಹೋಗ್ಬೇಕಾಗಿತ್ತು, ಬಟ್ ರಾಮನಗರಲ್ಲಿ ಬಸ್ಸಲ್ಲಿ ಬಂದುಬಿಟ್ಟೆ. ಏನು ಮಾಡೋದು ಹೇಳಿ, ಅಂದ್ಕೊಂಡಂಗೆ ಎಲ್ಲ ಆಗಿರ್ತಿದ್ರೆ ಅಷ್ಟೊತ್ತಿಗೆ ಏನೇನೋ ಆಗೋಯ್ತಿತ್ತು. ಟ್ರ್ಯಾಕ್ ಮಧ್ಯೆ ಓಡಾಡ್ತಿದ್ದಾರೆ ಯಾರೋ, ಅಲ್ಲಿ ನೋಡಿ ತೋರಿಸ್ತೀನಿ. ಕಾಣಿಸಲ್ಲ, ಈ ಕಡೆ ತೋರಿಸ್ತೀನಿ. ಅಲ್ಲಿ ನೋಡಿ ಟ್ರ್ಯಾಕ್ ಮಧ್ಯೆ ಯಾರೋ ಓಡಾಡ್ತಿದ್ದಾರೆ. ನಾ ಅಂದ್ಕೊಂಡಿದ್ದೆ ಕೆಂಗೇರಿಯಲ್ಲಿ ಕೆಂಗೇರಿ ಮೋರಿ ಇರುತ್ತೆ, ದೊಡ್ಡದಾಗಿ ಹರಿತಾ ಇರುತ್ತೆ ಮೋರಿ ಅಂತ. ಇಲ್ಲಿ ನೋಡಿದ್ರೆ ಹಾಗೇನು ಕಾಣಿಸ್ತಿಲ್ಲ. ಕೆಂಗೇರಿ ಮೋರಿ ಎಲ್ಲಿದೆ ಅಂತ ಕಮೆಂಟ್ ಮಾಡಿ, ನನಗಂತೂ ಗೊತ್ತಿಲ್ಲ. ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನಡ್ಕೊಂಡು ಹೋಗ್ತಿದ್ದೀವಿ ಅಂತ ಒಬ್ಬರು ಅಂಕಲ್ ನನ್ನ ಡ್ರಾಪ್ ಮಾಡ್ತಿದ್ದಾರೆ. ಸೂಪರ್ ಅಂಕಲ್, ನೀವು ಸೂಪರ್. ನಮ್ಮ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ರು, ಅದ್ರ ಸರ್ವಿಸ್ ಅಂತೂ ನಾನು ಒಬ್ಬನೇ ಫ್ರೀಯಾಗಿ ತಗೊಳ್ತಾ ಇದ್ದೀನಿ. ಜೀವನ ಮಾಡೋಕ್ಕೆ ಇದಿರಬೇಕು ಅಲ್ಲ ಅಂತಾರೆ, ಬಟ್ ಇವ್ರ ನೋಡಿದ್ರೆ ಅನಿಸ್ತಿದೆ ನಂಬಿಕೆ ಒಂದಿದ್ರೆ ಸಾಕು, ಜೀವನ ಅಂತೂ ಆರಾಮಾಗಿ ಮಾಡ್ಬೋದು ಅಂತ. ಈ ಜೀವನ ಒಂದು ಯಾತ್ರೆಯು, ನೂರಾರು ಎಲ್ಲಿ ಕವಲು ದಾರಿ. ಇದು ಯಾವುದೋ ದಾರಿನೇ ಇಲ್ಲದ ಹಳ್ಳಿಗೆ ಬಂದಿದ್ದೀವಿ. ಅಲ್ಲಿ ನೋಡಿ ದೂರಕ್ಕೆ ಏನೋ ಒಂದು ಕಾಣಿಸ್ತಾ ಇದೆ. ಅಲ್ಲಿ ನೋಡಿ ಬೆಟ್ಟ ಕಾಣಿಸ್ತಿದೆ, ಬರೀ ಕಲ್ಲೇ ಬರೋದು. ಹೇಗಿದೆ ನೋಡಿ, ಸಾಕಾಗಿದೆ ಮಾತ್ರ. ಈ ಬೆಟ್ಟಕ್ಕೆ ಗೂಗಲ್ ಮ್ಯಾಪ್ಸಲ್ಲೂ ಹೆಸರಿಲ್ಲ, ಗೊತ್ತಿದೆ ಅಂದರೆ ಕಮೆಂಟ್ ಹಾಕಿ. ನಾನು ರಾಮನಗರದಲ್ಲಿದ್ದೀನಿ. ಊರು ಬಿಟ್ಟು ಊರಿಗೇನೋ ಬಂದ್ಬಿಟ್ಟಿದ್ದೀವಿ. ಉಳ್ಕೊಳ್ಳೋ ವ್ಯವಸ್ಥೆ ಮಾಡಬೇಕಲ್ವಾ, ಅದಕ್ಕೆ ಬೆಸ್ಟ್ ಏನಂತ ಅಂದರೆ ಇದೇ ನೋಡಿ. ಅರ್ಥ ಆಯ್ತು ಅನ್ಸುತ್ತೆ. 306 ರೂಮ್ ನಂಬರ್ ಕೊಟ್ಟಿದ್ದಾರೆ. ಡ್ರಾಪ್ ಕೊಡ್ತಿರೋ ಅಣ್ಣನ ಮಾತಾಡ್ಸೋಣ. ಅಣ್ಣ ಕಾಫಿ ಆಯ್ತಣ್ಣ? ಹಾಂ ಅಣ್ಣ ಕಾಫಿ ಆಯ್ತಾ? ಹಾಂ ಆಯ್ತು. ಇಲ್ಲೆಲ್ಲಿ ಲೋಕಲ ನೀವು? ಇಲ್ಲೇ ಅಮೆರಿಕಾದವನು. ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಈ ಊರವ್ರು ಎಷ್ಟು ಒಳ್ಳೆಯವ್ರು ಅಂದರೆ ನಾನು ನಡ್ಕೊಂಡು ಹೋಗೋಕ್ಕೆ ಬಿಡಲ್ಲ ಅಂತ. ಇವಾಗ ಒಂದು ಆಂಟಿ ನನಗೆ ಡ್ರಾಪ್ ಕೊಡ್ತಾ ಇದ್ದಾರೆ. Meanwhile. ಆಂಟಿ ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ, ಅಲ್ಲಿ ತನಕ ಡ್ರಾಪ್ ಮಾಡ್ಕೊಡ್ತೀರಾ ಆಂಟಿ? ನಾವು ಕೊಟ್ಟಿರೋ ದೇಶ ಇದು. ಸೊ ಆಂಟಿ ನಮಗೆ ಲಿಫ್ಟ್ ಕೊಟ್ಟು ಹೋದ್ರು ಗುರು. ನಮ್ಮ ರೂಮ್ ಕಡೆ ನಮ್ಮ ನಡೆ ಇವಾಗ. ನಮ್ಮ ಫ್ರೆಂಡ್ ಎಲ್ಲಪ್ಪ ಕಾಣಿಸ್ತಿಲ್ಲ, ಅವನು ಹುಡುಕ್ತಿದ್ದೀನಿ. ಯಾವುದೋ ಊರಿಗೆ ಬಂದು ಏನೇನೋ ಮಾಡ್ತಿದ್ದೀನಿ.
ಸುಮ್ಮನೆ ಎಕ್ಸ್ಪೀರಿಯನ್ಸ್ ಮಾಡುವ ಅಂತ, ಸುಮ್ಮನೆ ರೂಮಲ್ಲಿ ಕೂತ್ಕೊಂಡು ಏನು ನಡೆಯಲ್ಲ. ಈ ತರದೆಲ್ಲ ಇದಾರೆ ಜನ. ರಾತ್ರಿ 11 ಆಗಿದೆ. ನಾಯಿಗಳೆಲ್ಲ ಮನ್ಕೊಂಡಿದೆ ನೋಡಿ. ಹಾಯ್ ಸೂರ್ಯ, ಸನ್ಸಿಟಿ ಸೂರ್ಯ. ದಿ ನೆಕ್ಸ್ಟ್ ಡೇ. ನೆಕ್ಸ್ಟ್ ಡೇನು ಇಲ್ಲೇ ಇದ್ದೀನಿ, ರಾಮನಗರದಲ್ಲಿ. ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ ಪ್ಲೇಸಸ್ ಇಲ್ಲ ಗುರು. ಇಲ್ಲಿ ನಂಗೆ ಗೊತ್ತಿಲ್ಲ, ಗೂಗಲ್ ಮ್ಯಾಪಲ್ಲೂ ನೋಡಿದೆ, ಒಂದು ಚೆನ್ನಾಗಿರೋ ಪ್ಲೇಸಸ್ಸೇ ಇಲ್ಲ. ಅದಕ್ಕೆ ಇಲ್ಲೆಲ್ಲ ಒಂದು ಬೆಟ್ಟ ಇರೋದೆ ಅಂತ ಅಂದರು, ಅದಕ್ಕೆ ಬಂದೆ. ನೋಡೋಣ ಬೆಟ್ಟ ತಕ್ಕಾಗುತ್ತಾ ಇಲ್ವಾ ಅಂತ. ಮಾತ್ರ ಮುಗೀತು. ಓಹೋ ಇಸ್ ಫುಲ್ ಇಲ್ಲಿ